ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗಳೇ, ಈ ಕೆನ್ನೆ ದಿಟ್ಟವಾಗ್ಲೂ ಕೆಂಪಾಗ್ಲಿ. ನನ್ನ ಮನಸ್ಸನ್ನ ನೋಯಿಸ್ಬಾರ್ದು ಅಂತ ನೀವಿಬ್ರು ಮಾಡಿದ ನಾಟಕ ಸಂದಕ್ಕೆ ಇತ್ತು. ನೀನು ನನ್ನ ಬಂಗಾರ ಇದ್ದಂಗೆ, ಇಬ್ರು ಗುಣನೂ ಒಂದೇಯ. ಅವಳು ಸೂರ್ಯಕಾಂತಿ. ಎಲ್ಲಿ ಸತ್ಯ ನ್ಯಾಯ ಧರ್ಮ ಅಂತ ಕಂಡುತ್ತೋ ಅಲ್ಲಿ ತಲೆ ಬಾಗ್ತಾಳೆ. ನೀನು ಕಮಲದು ಇದ್ದಂಗೆ, ಸುತ್ತಲೂ ಕೆಸರಿದ್ರು ಅದನ್ನ ನಯವಾಗಿ ದೂರ ತಳ್ಳೋ ಹುಡುಗಿ. ಆದ್ರೂ ವರ್ಷದಲ್ಲಿ ಇಬ್ರು ಹೂವೆಯ. ಮಗಳೇ, ನೀ ಈ ಮನೆಗೆ ಸರಿಯಾದ ಸೊಸೆ. ಬಂಗಾರು ನಿನಗೆ ತಕ್ಕನಾದತ್ತೆ. ನಿಮ್ಮಿಬ್ರಿಂದನೇ ಈ ಮನೆ ಮತ್ತೆ ಹಸರಾಗ್ಬೇಕು. ಹಂಗೆಯ ನಿನ್ನ ಅಣ್ಣ ಮತ್ತು ಅತ್ತಿಗೆನ ಒಂದ್ ಮಾಡೋ ಜವಾಬ್ದಾರಿ ನಿನ್ ಮೇಕೈತೆ. ದಿಟ್ಟವಾದ ದಾರಿನಾಗೆ ಯಾರಿಗೂ ಎದುದ್ರೆ ಧೈರ್ಯವಾಗಿ ನಡಿ. ನಿನ್ ಜೊತೆ ಇದಕ್ಕೆ ನಾನು ಯಾವಾಗ್ಲೂ ಇರ್ತೀನಿ. ಸಂದಾಕಿದೆ. ಬಸ್ಸು, ಮುಂದಿನ ವರ್ಷದೊಳಗೆ ನೀನು ನಿನ್ ಗಂಡ ಇಬ್ರು ಒಟ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡೋಂಗ ಆಯ್ತದೆ. ಯೋಚನೆ ಮಾಡ್ಬೇಡವ. ಹಾ ಸರಿ, ನಾ ಇನ್ನು ಹೊಂಟ್ತೀನಿ. ಎಲ್ರು ಚೌಡಳ್ಳಿಗೆ ಬರ್ರಿ. ಚೌಡಳ್ಳಿ ಸಾನೆ ಸಂದಾಕೈತೆ, ಆಯ್ತಾ? ದರೆ ನಾ ಹೊಂಟ್ತೀನಿ. ಆಯ್ತಜ್ಜಿ. ಬಿರ್ಗಾಳಿ ಹಂಗೆ ಬಂದು ಯಾರನ್ನ ಎಲ್ಲೆಲ್ಲಿ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ಬಿಟ್ಟು ತಂಗಾಳಿ ಹಂಗೆ ಹೊಲ್ಟ್ಬಿಟ್ರಿ. ನಮ್ಮಿಂದ ಏನಾರ ತಪ್ಪಾಗಿರೋ ದಯಮಾಡಿ ನನ್ ಖುಷಿಯಾಗಿ ಕಲ್ಸ್ಕೊಡು ಪುಟ್ಟಕ್ಕ. ಅಣ್ಣ, ಒಳ್ಳೇದಾಗಲಿ. ನಾ ಇನ್ ಬರ್ತೀನಿ. ಬಸ್ಸು, ಜೋಪಾನ. ದೊರೆ ಬರ್ತೀನಿ. ನೇಹ ಬರ್ತೀನಿ ಕಣವ. ಬರ್ತೀನಿ ಎಲ್ರಿಗೂ. ಎಲ್ರು ಹಿಂಗೆ ಇದ್ರೆ ಹೆಂಗೆ? ಗಣೇಶನ್ ಬಿಡಕ್ಕಿಲ್ವೇ? ನಾನು 17 ಅನ್ಕಂಡೆ. ಎಲ್ಲ ಆಯ್ತಲ್ಲ, ದೇವ್ರಿಗೆ ಪೂಜೆ ಮಾಡಿ ದೇವ್ರನ್ನ ಸಂದೆ ಕಳ್ಸ್ಕೊಡಮ್ಮ. ಹೌದವ, ಬನ್ನಿ. ಲೇ ಪುರ್ಸಿ, ದೋಸೆ ಏರ್ಸಕ್ಕೆ ಜೈಕರ್ ಹಾಕ್ಲಾ? ವಿದ್ಯಾ ಗಣಪತಿ ಗಣೇಶನ್ಗೆ. ಎಲ್ಲನೂ ಸಂದಾಕಿಟ್ಟಿರಪ್ಪ. ಈ ದಿವಸದಿಂದ ನನ್ನ ಜೀವನನ ಮೊದಲಿಂದ ಶುರು ಮಾಡ್ತಾ ಇದ್ದೀನಿ. ನನ್ನ ಮೆಸ್ಸು, ನನ್ನ ಕನಸು, ಅದನ್ನ ನಾನು ಬಿಡಾಕಿಲ್ಲ. ಹಂಗೆಯ ನನ್ನ ಮಕ್ಕಳು ಎಲ್ರೂ ಸಂದಾಕಿಟ್ಟಿರು. ಅವ್ರು ಆಗಿದ ಮನೆ ಬೆಳಗ್ಬೇಕು ಕಣಪ್ಪ. ಎಲ್ಲರೂ ಸಂದಾಕಿರ್ಲಿ. ಅಳಿ ಅಂದ್ರೆ ಬನ್ನಿ, ಬಂದು ಗಣೇಶನ್ ತಕೊಂಡು
ಗಣೇಶಂಗೆ ಗಣೇಶಂಗೆ ಗೌರಪ್ಪಂಗೆ ಗಣೇಶಂಗೆ ನೋಡು ಕಿರೀಟ ನೋಡು ಕಣ್ಣು ನೋಡು ದಂತ ನೋಡು ಕಣ್ಣು ನೋಡು ಕಿವಿ ನೋಡು ಹಾವು ನೋಡು ಇಲಿ ನೋಡು ಗಣೇಶಂಗೆ ಗಣೇಶಂಗೆ ಏನು ಮಾಡಲು ಹೋಗಿ ಏನು ಮಾಡಿದ್ರೆ ನೀನು ಡ್ಯಾಡಿ ಪ್ರಸಾದ ತಗೋ ಡ್ಯಾಡಿ ಮಮ್ಮಿ ಪ್ರಸಾದ ತಗೋ ಮಮ್ಮಿ ಯಾರು ಒಳ್ಳೇದ್ ಮಾಡ್ತಾನೆ ಪ್ರಸಾದ ತಗೋ ಮಮ್ಮಿ ಸುಮ್ಕೆ ಹೋಗ್ಬಿಡು. ಯಾಕೆ ಮಮ್ಮಿ ಡಿಲ್ಲಾಗಿದ್ಯಾ ಓ ಕಾಳಿ ಮಾವನ್ನ ಜೈಲ್ಗೆ ಹಾಕಿದ್ರು ಅಂತನಾ ರೈಲು ಕಂಬಿ ಮ್ಯಾಕ್ ಹೋಗ್ಲೇಬೇಕು ಜೈಲ್ಗೆ ಹೋದ್ಮ್ಯಾಕೆ ಕಂಬಿ ಎಣಿಸ್ಲೇಬೇಕು ಬಿಡು ಮಮ್ಮಿ ನಾನು ತಪ್ಪಾಗಿ ಹೇಳಿದ್ನಾ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಕ್ ಬಂದೆ ಬೆನ್ನಿಗೆ ಬಿತ್ತಮ್ಮ ಜೈಲ್ಗೆ ಹೋಗೋನೆ ಈ ತಮಾಷೆ ಅಲ್ಲ. ತಮ್ಮ ಸರಿಯಾಗಿದ್ದಿದ್ರೆ ಮನೇಲೆ ಇರ್ತಾ ಇದ್ದ ಹಿಂಗೆ ನಮ್ದವ್ರ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ಟು ಜೈಲಿಗೆ ಸೇರ್ಕೊತಾ ಇರ್ಲಿಲ್ಲ ಬಿಡು ಮಮ್ಮಿ ಸರಿಯಾದ ಕಡೆನೆ ಸೇರ್ಕೊಂಡವನೆ ಏನ್ಲ ಮಾವನ್ಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ಯಾ? ಏನ್ಲ ಏನು ನಾಲ್ಗೆ ಉದ್ದ ಆಗ್ತೈತೆ ನೀನು ಒಳಪಕ್ಷ ಸೇರ್ಕೊಂಡಿದ್ಯಲ್ಲ? ಮನೆ ಮುರುಕರಿಗೆ ಮರ್ಯಾದೆ ಬೇರೆ ಕೇಳು ಇಲ್ಲ ಎಷ್ಟಲ ಧೈರ್ಯ ನಿನ್ಗೆ ನಿಮ್ಮ ಮಮ್ಮಿಗೆ ಎದುರು ಮಾತಾಡ್ತೀಯಾ? ಅದ್ ಹಂಗಲ್ಲ ಡ್ಯಾಡಿ ಯೋ ನೀನ್ ಯಾಕೆ ಹೊಡೆದೆ? ಮತ್ತೆ ನಿನ್ ಸಮಕ್ಕೆ ಬಾಯಿ ಕೊಡ್ತಾವನೆ ಎಷ್ಟು ದಿಮಾಕಿ ಅವನಿಗೆ ಹೊಸಿ ದಿಮಾಕ್ ಕರಗ್ಲಿ ಅಂತ ಬಿಸಿ ಮುಡ್ಸಿದ್ದು. ಯೋ ನಾನೇ ಹೊಡಿತಿದ್ದೆ ನೀನ್ ಯಾಕೆಯ ಎದೆ ಎತ್ತರಕ್ಕೆ ಬೆಳೆದ್ ನಿಂತರ ಮಗಿ ಮೇಲೆ ಕೈ ಮಾಡ್ದೆ? ಮೊದ್ಲೇ ಇವನಿಗೆ ಮನ್ಸು ಆ ಕಡೆಗೆ ಎಳಿತಾ ಇರುತ್ತೆ, ಇನ್ನು ಹೊಡೆದಿದ್ದೆ ನೆಪ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಏನ್ ಮಾಡ್ತೀಯಾ? ಅದೇನೋ ಅಂತಾರಲ್ಲ ಒಂದ್ ಇಂಚ್ ಕೋಳಿ ಮರಿನ ಗಿಡ್ಗ ಎತ್ಕೊಂಡೋಯ್ತು ಅಂತ ಹಂಗಾಯ್ತದೆ. ದೇಹ ಬೆಳೀತೆ ಹೊರತು ಬುದ್ಧಿ ಬರೀಲಿಲ್ಲ ಈ ನನ್ನ ಮಗನ್ಗೆ. ಡ್ಯಾಡಿ ಏಯ್ ಅಲ್ಲಿ ಕಾಳಿ ಏನ್ ಮಾಡ್ತಾವನೋ ಏನೋ ದೇವ್ರೆ. ಜೋರಾಗಿ ಇಟ್ಬಿತ್ತಿನ್ಲ ಏನು ಯೂಟ್ ಆಗಿಲ್ಲ ಡ್ಯಾಡಿ ಇಬ್ರು ಮಧ್ಯೆ ಇರೋ ಮ್ಯಾಚ್ ಫಿಕ್ಸಿಂಗು ನಿಮಗೆ ಗೊತ್ತಾಗ್ತಿದ್ರೆ ಸಾಕು. ಏಯ್ ಇನ್ಯಾವತ್ತು ಹಿರಿಯರಿಗೆ ಎದುರಾಡ್ಬೇಡ ನೀನು, ಇದೇ ಕೊನೆ, ಅರ್ಥ ಮಾಡ್ಕೋ. ಸರಿ ಡ್ಯಾಡಿ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.